10 ದಿನಗಳ ಒಳಗಡೆ 15 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮಾಡಬೇಕು, ಇದರಲ್ಲಿ ಆಗೇ ಆಗುತ್ತೆ, ಮಾಡೇ ಮಾಡ್ತೀನಿ ಅನ್ನೋ ಹಠ ಬರುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರೀತಿಯ ಸ್ನೇಹಿತರೆ, ನಾನು ಇವತ್ತೊಂದು ಗುಡ್ ನ್ಯೂಸ್ ಅನ್ನ ಎಲ್ಲರ ಹತ್ರ ಹೇಳಬೇಕು. ಅದೇನಪ್ಪ ಅಂತಂದ್ರೆ, ನಾನು ಮಾಡಿರ್ತಕ್ಕಂಥ ಚಾನಲ್ ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ದಲ್ಲಿ ನನಗೆ ಕೇವಲ 7 ರಿಂದ 8, 10 ದಿನಗಳ ಒಳಗಡೆ 15 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ಅವರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನಾನು ಯಾರಂತಾನೆ ಗೊತ್ತಿಲ್ಲದೆ ಹೋದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನನ್ನ ಚಾನಲ್ ವೀಕ್ಷಣೆ ಮಾಡ್ಲಿಕ್ಕಂತ ಬಂದಿರಲ್ರಿ. ಸೊ ನಿಮ್ಮೆಲ್ಲರೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಯಾಕಂದರೆ ಈಗೇನು 15 ಜನ ಬಂದಿರಲ್ರಿ, ನನಗೆ ಇಷ್ಟು ಸ್ಫೂರ್ತಿ ಕೊಡಕತ್ತೈತಿ. ನಾನು ಯಾವಾಗಲೂ ಡಿಮೋಟಿವೇಟ್ ಆಗಿ ಬೇಡಪ್ಪ ಯೂಟ್ಯೂಬ್ ಅಂತ ನಿಲ್ಲಿಸಿದಾಗ ನನಗೆ ಏನು ಆಗ್ತದೆ ಅಂತಂದರೆ, ಇವತ್ತು ಬೇಡ ಅಂತ ನಿರ್ಧಾರ ಮಾಡಿ ಹಂಗೆ ಬಿಟ್ಬಿಟ್ಟಿದ್ದೆ ಅಂತ ತಿಳ್ಕೊಳ್ರಿ. ಮರುದಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನೋಡ್ತೀನಿ. ನೋಡಿದಾಗ 1 ಸಬ್ಸ್ಕ್ರೈಬ್ ಆದರೂ ಜಾಸ್ತಿ ಆಗಿರುತ್ತೆ. ಸೊ ಆ 1 ಸಬ್ಸ್ಕ್ರೈಬ್ ಜಾಸ್ತಿ ಆಗಿರೋದ್ರಿಂದ ನನಗೆ ಮತ್ತೆ ಮೋಟಿವೇಟ್ ಸಿಕ್ಕು ಮತ್ತೆ ನಾನು ಮಾಡಬೇಕು, ಇದರಲ್ಲಿ ಆಗೇ ಆಗುತ್ತೆ, ಮಾಡೇ ಮಾಡ್ತೀನಿ ಅನ್ನೋ ಹಠ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ನನಗೆ ಬಂದಿರತಕ್ಕಂಥ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನೀವು ಇದ್ರೇ ಯೂಟ್ಯೂಬರು ಏನಾದರೂ ಸ್ವಲ್ಪ ಮಾತಾಡೋಕ್ಕೆ ಅಥವಾ ಬೆಳೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನೂ ಆಗಲ್ಲ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಾನು ಹೇಳೋದು ಒಂದೇ, ಸೊ ದಯವಿಟ್ಟು ಕೂಡ ಸಪೋರ್ಟ್ ಮಾಡಿ. ಯಾರೇ ಚಾನಲ್ ಮಾಡ್ಕೊಳ್ಳಿ, ಅವ್ರು ಸಪೋರ್ಟ್ ಮಾಡಿ. ಯಾಕಂದರೆ ನೀವು ಮಾಡ್ತಕ್ಕಂಥ ಸಪೋರ್ಟಿಂದ ಪ್ರತಿಯೊಬ್ಬರು ಕೂಡ ಬೆಳಿತಾರೆ. ಜೊತೆಗೆ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ದೀರಾ, ಸೊ ಎಲ್ಲರೂ ಕೂಡ ಡಿಮೋಟಿವೇಟ್ ಆಗಕ್ಕೆ ಹೋಗಬೇಡಿ. ಯಾಕಂದರೆ ಡಿಮೋಟಿವೇಟಲ್ಲಿ ಒಂದು ಮೋಟಿವೇಟ್ ಇರುತ್ತೆ. ಆ ಮೋಟಿವೇಟ್ ಬೇನ್ ಹತ್ತಿರ ನೀವು ಡಿಮೋಟಿವೇಟ್ ಆಗೋ ಅವಕಾಶನೇ ಇರಲ್ಲ. ಸೊ ಆದ ಕಾರಣ ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗ್ರಿ. ನಿಮ್ಮ ಜರ್ನಿ ಹೀಗೆ ಸಾಗಲಿ. ಇವತ್ತೇನು ನನಗೆ ಬಂದಂಥ 15 ಸಬ್ಸ್ಕ್ರೈಬರ್ ಅಲ್ರಿ, ಇವ್ರು 15 ಸಬ್ಸ್ಕ್ರೈಬ್ ಇದ್ದು ಇನ್ನೊಂದು ತಿಂಗಳು ಬಿಟ್ಟು ನೋಡಿದ್ರೆ 50 ಆಗ್ಬೋದು, ಆಮೇಲೆ 100 ಆಗ್ಬೋದು, 5,000 ಆಗ್ಬೋದು, 10,000 ಆಗ್ಬೋದು. ಅಂದರೆ ಪ್ರಯತ್ನ ಮಾತ್ರ ಸತತವಾಗಿರಬೇಕು. ಇದೆಲ್ಲ ಆಗಬೇಕಂದ್ರೆ ಹಾಗೆ ಆಗಲ್ಲ. ಪ್ರಯತ್ನ ಸತತವಾಗಿದ್ದರೆ ಮಾತ್ರ ಇದೆಲ್ಲ ಆಗುತ್ತೆ. ನಮ್ಮ ಪ್ರಯತ್ನ ಏನಾದರೂ 0 ಆಗಿದ್ದರೆ ಅದೆಲ್ಲ ರಿಟರ್ನ್ ಎಲ್ಲ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕೆಲಸ ಮಾಡಿ ಪ್ರಯತ್ನ 100% ಬೇಕು. ಪ್ರಯತ್ನ ಇದ್ದರೆ ಮಾತ್ರ ಪ್ರತಿಫಲ. ಹಿಸ್ಟರಿ ತೆಗೆದು ನೋಡ್ರಿ, ಯಾರು ಕೂಡ ಪ್ರಯತ್ನ ಪಡದೆ ಈ ಜರ್ನಿಗೆ ಬಂದಿಲ್ಲ. ಯಾವುದೇ ಕೆಲಸ ಮಾಡಲಿ, ಕೆಲಸ ಮಾಡಿದಾರಂತ ಅಂತಂದ್ರೆ ಈಗ ಅವ್ರು ಸಕ್ಸಸ್ಫುಲ್ಲು ಅಥವಾ ಟಾಪ್ ರೇಂಜಲ್ಲಿ ಇದ್ದಾರೆ ಅಂತಂದ್ರೆ ಅವ್ರು ಮಾಡಿದಂಥ ಪ್ರಯತ್ನ, ಅವ್ರು ಮಾಡಿದಂಥ ಕೆಲಸದಿಂದನೇ ಇದು ಇರ್ತಾರೆ ಹೊರತು ಹಾಗೆ ಏನೋ ಗಾಳಿಯಲ್ಲಿ ತೇಲಾಡ್ಕೊಂಡು ಏನೋ ಆ ಸ್ಥಾನಕ್ಕೆ ಕೂತಿರಲ್ಲ. ಸೊ ಯಾಕಂದರೆ ಪ್ರತಿಯೊಬ್ಬರು ಪರಿಶ್ರಮ ಬೇಕೇ ಬೇಕು. ಇವಾಗ ನನಗೆ ಮಾತ್ರ ತುಂಬ ಖುಷಿಯಾಗಿದೆ. ಯಾಕಂದರೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಇಷ್ಟು ಒಂದು ಸಣ್ಣ ಪ್ರಮಾಣದಲ್ಲಿ ಸಪೋರ್ಟ್ ಕೊಟ್ಟಿದ್ದೀರಲ್ಲ, ಸೊ ಇದೇ ರೀತಿ ನನಗೆ ಸಪೋರ್ಟ್ ಕೊಡ್ತಾ ಇರಿ. ನಾನು ಒಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ಬರ್ತೀನಿ. ನನಗೆ ಸಬ್ಸ್ಕ್ರೈಬ್ ಮಾಡಿದಂಥ 15 ಜನಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.